ಸೊ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿ ಜೊತೆ ಕಾವ್ಯಗೆ ಒಲಿಯುತ್ತಾ ಬಿಗ್ ಬಾಸ್ ಪಟ್ಟ ಅನ್ನುವಂಥದ್ದು. ಎಸ್, ಈಗಾಗಲೇ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿಯ ಗೆಳತಿ ಕಾವ್ಯಗೆ ಒಲಿಯುತ್ತಾ ಬಿಗ್ ಬಾಸ್ ಪಟ್ಟ. ಇಲ್ಲಿ ಗಿಲ್ಲಿಯ ಜೊತೆ ಸಾಕಷ್ಟು ಗುರುತಿಸಿಕೊಂಡವರು, ಗಿಲ್ಲಿ ಜೊತೆನೆ ಕಾವ್ಯ, ಕಾವ್ಯ ಜೊತೆನೆ ಗಿಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಿಲ್ಲಿ ಗೆಳತಿ ಕಾವ್ಯಗೆ ಒಲಿಯುತ್ತಾ ಬಿಗ್ ಬಾಸ್ ಪಟ್ಟ. ಹಾಗಾದ್ರೆ ಗಿಲ್ಲಿ ಜೊತೆಗಿನ ಕಾವ್ಯ ಸ್ನೇಹ ಎಲ್ಲಾ ಪ್ರೇಕ್ಷಕರಿಗೆ ಒಂದು ರೀತಿಯಾದಂತಹ ಫೇವರಿಟ್. ಕೆಂಡ ಸಂಪಿಗೆ ಸೀರಿಯಲ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್. ಎರಡನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂತ ಕಾವ್ಯ ಫಿನಾಲಿಗೂ ಕೂಡ ಲಗ್ಗೆ. ಇಂದು ಬಿಗ್ ಬಾಸ್ ಕಪ್ ಮುಡಿಗೇರಿಸಿಕೊಳ್ಳೋರು ಯಾರು? ಹಾಗಾದ್ರೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿಯ ಗೆಳತಿ ಕಾವ್ಯಗೆ ಒಲಿಯುತ್ತಾ ಬಿಗ್ ಬಾಸ್ ಪಟ್ಟ ಒಂದ್ ಕಡೆ. ಇಲ್ಲಿ ಈ ಮಾತುಗಳು ಯಾಕೆ ಇದೀಗ ಕೇಳಿ ಬರ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ಗಮನಿಸಬೇಕಾಗಿರುವಂಥದ್ದು, ಕಾವ್ಯಗೂ ಕೂಡ ಚಾನ್ಸ್ ಇದೆಯಾ, ಕಾವ್ಯವೂ ಕೂಡ ಒಂದಿಷ್ಟು ಆಡಬಹುದು, ನಾನೂ ಕೂಡ ಗೆದ್ದು ಬೀಗಬಹುದು. ಯಾಕೆ ಅಂತಂದ್ರೆ ಇಲ್ಲಿ ಗಿಲ್ಲಿಯಿಂದಾನೆ ಕಾವ್ಯ, ಕಾವ್ಯನಿಂದಾನೆ ಗಿಲ್ಲಿ ಅನ್ನುವಂಥದ್ದು ಏನಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವರದೇ ಆದಂಥ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ನಾನು ಏನು ಆಡಿದ್ದೀನಿ, ನಾನು ಏನು ಕತೆ, ನಾನು ಯಾವ ರೀತಿಯಾಗಿ ಮನೋರಂಜನೆ ಕೊಟ್ಟಿದ್ದೀನಿ, ಜನರನ್ನು ಯಾವ ರೀತಿಯಾಗಿ ನಾನು ಸೆಳೆಕೊಂಡಿದ್ದೀನಿ, ಪ್ರೀತಿಯನ್ನು ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆಯೂ ಕೂಡ. ಯಾಕಂದರೆ ಇಷ್ಟು ವಾರಗಳ ಕಾಲ ಅವರು ಆಡ್ಕೊಂಡ್ಬಂದಿದ್ದಂಥ ವೇವ್ ಒಂದು ಕಡೆ ಗಮನಿಸ್ತಾ ಹೋದರೆ ಭಾಳ ಅದ್ಭುತವಾಗಿ. ಯಾಕೆ ಅಂತಂದರೆ ಈ ಬಿಗ್ ಬಾಸ್ ಸೀಸನ್ನಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಇಲ್ಲಿವರೆಗೂ ಕೂಡ ಕಳಪೆಗೆ ಹೋಗಿರಲಿಲ್ಲ. ಮೊನ್ನೆ ಒಂದಿಷ್ಟು ಈ ಕೇಳಿಕೊಂಡು ಬಿಗ್ ಬಾಸ್ ಮನೆಗೆ ಕಳಪೆಗೆ ಹೋಗೋದಿದೆಯಲ್ಲ, ಮೋಸ್ಟ್ಲಿ ಅದು ಕಾವ್ಯನಿಂದ ನೋಡಿ ಕಲಿಬೇಕು ಅನ್ಕೋತೀನಿ. ಯಾಕೆ ಅಂತಂದರೆ ಅವರ ಒಂದು ಆ ಪತ್ರದಲ್ಲಿ ಕೊನೆಯದಾಗಿ ಒಂದು ಬರ್ಕೊಂಡಿದ್ದೇನೋ ಅಂತಂದರೆ, ನಾನು ಇಲ್ಲಿವರೆಗೂ ಕೂಡ ಸರಿಸುಮಾರು ಎಲ್ಲ ವಾರಗಳು ಕೂಡ ಮುಗಿಯೋಕೆ ಬಂತು, ನಾನು ಕಳಪೆಗೆ ಹೋಗಲಿಲ್ಲ, ನಾನು ಕಳಪೆಗೆ ಹೋಗಬೇಕು, ನಾನು ಕೂಡ ಆ ಜೈಲಲ್ಲಿ ಒಂದು ದಿನ ಇದ್ದು ಬರಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಆ ಆಸೆಯನ್ನು ಕೂಡ ಪೂರ್ಣ ಆಯಿತು. ಅದೆಲ್ಲವೂ ಕೂಡ ಆದ ನಂತರ ನೋಡಿ ಕೊನೆ ಮೂಮೆಂಟ್ನಲ್ಲೂ ಕೂಡ ಇದೀಗ ಎಲ್ಲ ಕಡೆ ಗಮನಿಸ್ತಾ ಹೋದರೆ ಕಾವ್ಯ ಅವರು ಫಿನಾಲೆವರೆಗೂ ಕೂಡ ಕಾಲ್ ಇಟ್ಬಿಟ್ರಲ್ರಿ. ಅವರು ಆಡಿದಂಥ ಆಟ, ಅವರು ಮಾತಿನ ಚಾಕಿ ಚಕ್ಕತೆ ನಿಜವಾಗ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಯಾವುದೇ ರೀತಿಯಾದಂಥ ಒಂದಿಷ್ಟು ಹೇಳಬೇಕು ಅಂತ ಅಂದಾಗ, ಯಾರ ಜೊತೆ ಜಗಳ ಆಡಬೇಕು ಅಂತ ಅಂದಾಗಲೂ ಕೂಡ ಭಾಳಷ್ಟು ನೇರ ಮಾತುಗಳನ್ನು ಆಡ್ತಾ ಇದ್ರು ಅವರು. ಈಗ ಅಶ್ವಿನಿ ಗೌಡ ಅವರ ಜೊತೆ ಫೈಟಿಗೆ ಬಿದ್ದಂಥ ಸಂದರ್ಭದಲ್ಲೂ ಕೂಡ ಯಾವುದೂ ಕೂಡ ಇಲ್ಲಿ ಜಗ್ಲಿಲ್ಲ ಬಗ್ಲಿಲ್ಲ. ಅವರು ಕೂಡ ನೀವೇನು ಹೇಳ್ತೀರಾ ಅದಕ್ಕೆ ದುಪ್ಪಟ್ಟು ರೀತಿಯಾಗಿ ಒಂದಿಷ್ಟು ಕೊಡ್ತಾ ಇದ್ರು. ಅಂತಂದರೆ ಈಟ್ಕಾ ಜಾಬ್ ಪತ್ತರ್ಸಿದೇನಾ ಅಂತಾರಲ್ಲ, ಆ ರೀತಿಯಾಗಿ ಕಾವ್ಯ ಅವರು ಕೂಡ ನಡ್ಕೊಂಡು ಬಂದಿರುವಂಥದ್ದು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಡೆ ಗಿಲ್ಲಿ ಹೇಳ್ತಾ ಇದ್ರಲ್ಲ, 2 ಸಿಂಹಗಳನ್ನು ಸಾಕಿದ್ದೀನಿ ಅಂತ, ಒಂದು ಕಡೆ ರಕ್ಷಿತಾ ಅವ್ರನ್ನ, ಮತ್ತೊಂದು ಕಡೆ ಕಾವ್ಯ ಅವ್ರನ್ನ. ಸೊ ಆ ರೀತಿಯಾಗಿ ಅವರು ಕೂಡ ಫಿನಾಲೆವರೆಗೂ ಕೂಡ ಲಗ್ಗೆ ಇಟ್ಟಿದ್ದಾರೆ. ಅವರು ಕೂಡ ಗೆಲ್ಲುವ ಎಲ್ಲ ಚಾನ್ಸಸ್ಸು ಕೂಡ ಇದೆ. ಅವರೂ ಕೂಡ ನಾನು ಗೆಲ್ಲಬಹುದು, ನಾನೂ ಕೂಡ ಗೆದ್ದು ಬೀಗಬಹುದು ಅನ್ನುವಂಥದ್ದು. ಯಾಕಂದರೆ ಅವರಿಗೆ ಇರುವಂಥ ಅಭಿಮಾನ, ಅವರಿಗೆ ಇರುವಂಥ ಒಂದಿಷ್ಟು ಎಲ್ಲ ಈ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ವೋಟ್ ಮಾಡಿದ್ದಾರೆ ಅವರಿಗೆ ಇರುವಂಥದ್ದು.